ಹಾಯ್ ಹಲೋ ಫ್ರೆಂಡ್ಸ್, ನಾವೀಗ ಮಾಡ್ತಾಯಿದ್ದೀವಿ ಹಲಸಿನಕಾಯಿ ಕಬಾಬ್. ಹಲಸಿನಕಾಯಿ ಕಬಾಬು ತುಂಬಾ ಚೆನ್ನಾಗಿರುತ್ತೆ. ನಾವೀಗ ಹಲಸಿನಕಾಯಿನ ತೊಗೊಬಂದು ಎಳೆ ಹಲಸಿನಕಾಯಿನ ನಾವು ಚಿಕ್ಕ ಚಿಕ್ಕದಾಗಿ ಅದನ್ನು ಕ್ಲೀನಾಗಿ ಅಂಟಿಲ್ದಿರೋ ಥರ ಕಟ್ ಮಾಡಿಕೊಂಡು ಈ ಕಡೆ ಒಂದು ಬಟ್ಟಲಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ನೆನೆಸಿಟ್ಕೊಳ್ಳೋಣ. ಸೊ ಫುಲ್ ಕಟ್ ಮಾಡಿ ಹಾಕಿಟ್ಟಿರೋದು ಈ ಥರ ಇದೆ ನೋಡಿ. ಸೊ ಅದು ಏಕೆಂದರೆ ಉಪ್ಪು ಚೆನ್ನಾಗಿ ಹಿಡಿದು ಮತ್ತು ಅರಿಶಿನ ಇದ್ದರೆ ಒಬ್ಬೊಬ್ಬರೆಲ್ಲ ಹೋಗುತ್ತೆ ಅಂತ ಅರಿಶಿನ ಹಾಕೋದು. ಸೊ ಈ ಕಡೆ ನಾನು ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಬಟ್ಲಿಗೆ ಸ್ವಲ್ಪ ಕಬಾಬ್ ಪೌಡರು, ಸ್ವಲ್ಪ ಕಾರ್ನ್ಫ್ಲೋರು, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರಕ್ಕೆ ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಮೊಟ್ಟೆ ಫುಲ್ಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮಿಕ್ಸ್ ಆದಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಆಗಿದೆ. ಈ ಥರ ಆದಮೇಲೆ ಹಲಸಿನಕಾಯಿನ ಬಟ್ಲಲ್ಲಿ ನೆನೆಸಿದ್ದೀನಿ ಅದನ್ನೆಲ್ಲ ಸೋಸ್ಕೊಂಡು ಈ ಥರ ಕ್ಲೀನಾಗಿ ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದು ಟೋಟಲ್ ಈ ಥರ ಇದೆ. ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಟ್ಟು ಈ ಕಡೆ ಬಾಣಲೆಯಲ್ಲಿ ಎಣ್ಣೆ ಕಾಯ್ಕಿಟ್ಕೊಂಡು ಎಣ್ಣೆ ಕಾದಿದೆ ಆಲ್ರೆಡಿ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಒಂದೊಂದೇ ಬಿಟ್ಟು ಎಣ್ಣೆಯಲ್ಲಿ ಕರ್ಕೊಳ್ಳೋಣ. ಚೆನ್ನಾಗಿ ಒಂದು 3-4 ನಿಮಿಷನಾದ್ರೂ ನಾವು ಚೆನ್ನಾಗಿ ಅದನ್ನು ಬೇಯಿಸ್ಬೇಕು. ಕ್ಲೀನಾಗಿ ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಬೇಯಿಸ್ಬಿಟ್ಟು ಸಹ ಮಾಡ್ತಾರೆ. ನಾನು ಅದೇ ಥರ ಚಿಕ್ಕ ಚಿಕ್ಕದಾಗಿ ಇರೋದ್ರಿಂದ ಬೇಯಿಸ್ಕೊಂಡಿಲ್ಲ. ಸೊ ಹಾಗೆ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈಗ ಸಮ್ಮರ್ ಟೈಮಲ್ಲಿ ಮಕ್ಕಳೆಲ್ಲ ಇರ್ತಾರೆ ಮನೇಲಿ, ಅವ್ರಿಗೇನಾದರೂ ಮಾಡಿಕೊಡ್ಬೇಕಂದ್ರೆ ಇವಾಗ ಒಂದು ಸೀಸನ್ನು ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂದಿದ್ದಾರೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.